ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲೂ ಒಂದಿಷ್ಟು ಬದಲಾವಣೆಗಳು ಅಥವಾ ಬೆಳವಣಿಗೆಗಳು ನಡೀತಾ ಇರೋದರ ಬಗ್ಗೆ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ವಿ. ಸಚಿವರುಗಳು ಕೂಡ ದೆಹಲಿಯಲ್ಲಿದ್ದಾರೆ. ಅದರಲ್ಲಿ ಚಲುವರಾಯಸ್ವಾಮಿ ನಿನ್ನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಇದರ ಬಗ್ಗೆ ದೆಹಲಿಯಲ್ಲಿ ಚಲುವರಾಯಸ್ವಾಮಿ ಅವರಿದ್ದಾರೆ. ಸುವರ್ಣ ನ್ಯೂಸ್ ಜೊತೆಗೆ ಚಲುವರಾಯಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗಾಗಿ ದೆಹಲಿಗೆ ಬಂದಿದ್ಲ, ಕೃಷಿ ಇಲಾಖೆಯ ಬಗ್ಗೆ ಕೇಂದ್ರ ನಾಯಕರ ಭೇಟಿಗಾಗಿ ಬಂದಿದ್ದೀನಿ, ಕೇಂದ್ರ ಸಚಿವರ ಭೇಟಿಗಾಗಿ ಬಂದಿದ್ದೀನಿ ಅಂತ ಚಲುವರಾಯಸ್ವಾಮಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಇನ್ನು ನನ್ನ ಜೊತೆಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಕೂಡ ಬಂದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾದರೂ ತಪ್ಪೇನಿಲ್ಲ ಅಂತ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಇನ್ನು ಇವತ್ತು ಇನ್ನೊಂದಿಷ್ಟು ಜನ ಶಾಸಕರು ಭೇಟಿ ಕೊಡುವಂತ ಸಾಧ್ಯತೆ ಇದೆ ದೆಹಲಿಗೆ. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ನಂಬರ್ಸು 30 ಕೂಡ ಅಚ್ಚರಿ ಇಲ್ಲ ಅಂತ. 7-8 ಜನ ಈಗಾಗಲೇ ದೆಹಲಿಯಲ್ಲಿ ಇದ್ದಾರೆ. ಅದಕ್ಕೆ ಮತ್ತೊಂದಿಷ್ಟು ಜನ ಸೇರ್ತಾರೆ. KC ವೇಣುಗೋಪಾಲ್ ಅವರನ್ನ ಭೇಟಿಯಾಗುವಂತ ಸಾಧ್ಯತೆಗಳಿದ್ದಾವೆ. ಇನ್ನು ಚಲುವರಾಯಸ್ವಾಮಿ ಅವರು ಕೂಡ ದೆಹಲಿಯಲ್ಲಿ ಇರೋದ್ರಿಂದ ಊಹಾಪೋಹಗಳು ಸೃಷ್ಟಿಯಾಗಿತ್ತು. ಚಲುವರಾಯಸ್ವಾಮಿ ಅವರ ಬಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೇಳಿದಾಗ, ನಾನು ಖರ್ಗೆ ಅವರನ್ನ ಭೇಟಿಯಾಗೋದಕ್ಕೆ ಬಂದಿರೋದಲ್ಲ, ಬದಲಾಗಿ ಕೇಂದ್ರದ ಕೃಷಿ ಸಚಿವರನ್ನ ಭೇಟಿಯಾಗೋದಕ್ಕೆ ಬಂದಿದ್ದೀನಿ. ನನ್ನ ಜೊತೆ ಗಣಿಗ ರವಿಕುಮಾರ್ ಮಂಡ್ಯ ಶಾಸಕರು ಕೂಡ ಇದ್ದಾರೆ. ಆದರೆ ಒಂದು ವೇಳೆ ನಾವು ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾದ್ರೆ ಅದ್ರಲ್ಲಿ ತಪ್ಪೇನಿಲ್ವಲ್ಲ ಅಂತ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.